ಮಾತಾಡ್ಲಿಕ್ಕೆ ನಿಲ್ಲಿಸಿದ್ರೆ ನೀನು ಮತ್ತೆ ಇದು ಪ್ರಸಂಗ ಇಡೀ ಮಾತಾಡಿಯೇ ನೀನು ಹಾಳು ಮಾಡಿ ತೆಗಿತೀಯ. ಶಬ್ದ ಪ್ರಯೋಗ ಮಾಡು. ಹೇಳ್ಬೇಡ. ರಕ್ಷಣೆ ಕೊಟ್ಟಿರಿಸ್ಕೊಳ್ಳಿಲ್ವಾ? ಮತ್ತೆ ನೀ ಏನು ಕಡಿಮೆ ಮಾಡ್ಲಿಲ್ಲ? ಕಡಿಮೆ ಮಾಡಲಿಲ್ಲ. ನಿನ್ನಂತ ಒಬ್ಬಂತ ಸುಮ್ಮನೆ ಇರ್ತಾನ? ಎಲ್ಲವೋ ವಿಭೀಷಣನೆ ಬಾಂಧವರನ್ನು ಕೊಲಿದೀಗ ರಾಜ್ಯಪಾಲೆ. ಸೇನಾ ಸಮೂಹವನ್ನು ಕೂಡಿಕೊಂಡು ಬಂದಿದ್ದಿ, ನಮ್ಮ ಮೇಲೆ ದಾಳಿಯನ್ನೇ ಎಸಗಿದ್ದಿ. ಈಗಾಗಲೇ ನಮ್ಮವರು ನಿಮ್ಮವರು ಅನೇಕರು ಬಿದ್ದಿದ್ದಾರೆ. ಈಗ ನೀನು ಎದುರಾಗಿದ್ದಿ. ಕಾಣುವುದಕ್ಕೆ ಸ್ವಲ್ಪ ದೊಡ್ಡ ಜನರ ಹಾಗೆ ಕಾಣುತ್ತೀನಿ. ಆದ್ರೆ ಯಾಕೆ ಹೀಗೆ ಮಾಡಿದ್ದು ಯಾರು ಅಂತ ಗೊತ್ತಾಗ್ಲಿಲ್ಲ. ಏ ವಿಭೀಷಣ, ವಿಭೀಷಣ ಅಂತ ಕರೆದ್ರೆ ಸಾಕಾಗೋದಿಲ್ಲ. ಏ ವಿಭೀಷಣ ಯಾಕೆ? ಅದು ಹಾಗೆ. ಅದು ನಾವು ಪೂರ್ವದಲ್ಲಿ ಬಳಸುವ ಶಬ್ದದಿಂದ ಯಾರಿಗೆ ಯಾವ ಭಾವ ಇರ್ತದೆ ಅಂತ ಗೊತ್ತಾಗ್ತದೆ. ಹಾಗಿದ್ರೆ ನಿನ್ನ ಭಾವನೆ ಸರಿ ಇಲ್ಲ ಅಂತ ಆಯ್ತು. ಭಾವನೆ ಸರಿ ಉಂಟು, ನೀನು ಸರಿ ಇಲ್ಲ ಅಂತ ನೀನು ತಿಳ್ಕೊಳ್ಬೇಕಿತ್ತು. ಅದಲ್ಲ, ಏ ವಿಭೀಷಣ ಅಂತ ಕರೀತಿ ಅಂತ ಆದ್ರೆ ನಿನ್ನ ಭಾವನೆ ಕಟುವಾಗಿದೆ ಅಂತ ಆಯ್ತು. ಅಲ್ಲ, ನೀನು ಯಕಶ್ಚಿತ ಅಂತ ಆಯ್ತು. ಯಕಶ್ಚಿತ? ಹೌದಪ್ಪ. ಯಾಕೋ? ಯಾಕೆ ಕೇಳು. ಒಬ್ಬನನ್ನ ಕರೆದಾಗ ಅಂತಾನೆ ಅಂತಾದ್ರೆ ಅವನಿಗೆ ಅಹಂಕಾರ ಉಂಟು ಅಂತ. ಅಲ್ಲ, ಕರೆಯೋ ರೀತಿ ಹೇಗೆ ಅಂತ ಇರ್ತದೆ. ಇನ್ನೊಂದು, ಕರೆದಾಗ ಓ ಎಂದರೆ ಅದು ಓಂಕಾರ ಆಗ್ತದೆ. ಆಗ ಅವನಿಗೆ ಸಂಸ್ಕಾರ ಉಂಟು ಅಂತ ಗೊತ್ತಾಗ್ತದೆ. ಮಾತಿನಿಂದ, ಮಾತಿನ ಶೈಲಿಯಿಂದ, ಬಳಸುವ ಪದದಿಂದ ಯಾರ ಕುರಿತಾಗಿ ಯಾರಿಗೆ ಯಾವ ಅಭಿಪ್ರಾಯ ಉಂಟು ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ನೀನು ಈಗ ಏ ವಿಭೀಷಣ ಅಂತ ಕರೆದಲ್ಲಿಗೆ ನಿನ್ನ ಸಂಸ್ಕಾರ ಎಂತದ್ದು ಅಂತ ನಾನು ಗುರುತಿಸಿದೆ. ಎಲ್ಲಾ ಸಾರಿ ಎದುರಿಗಿದ್ದವ್ರ ಸಂಸ್ಕಾರ ಮಾತ್ರ ಯೋಚನೆ ಮಾಡಬೇಡ. ಹಾಗಾದ್ರೆ ಕರೆಯುವ ರೀತಿಯಿಂದ ಗುರುತಿಸುವುದಕ್ಕೆ ಆಗುತ್ತದಂತೆ. ಕರೆದದ್ದು ಯಾರನ್ನು ಅಂತ ಆಗುದಿಲ್ವಾ? ನನ್ನನ್ನು ಕರೆದ. ನಿನ್ನನ್ನು ಕರೆದದ್ರಿಂದ ನಾನು ನಿನ್ನಲ್ಲಿ ಸಂಸ್ಕಾರವನ್ನು ಗುರುತಿಸಲಿಲ್ಲ ಅಂತ ಅರ್ಥ. ನನ್ನಲ್ಲಿ ನಿನ್ನ ಸುದೀರ್ಘವಾದ ಇದುವರೆಗೆ ಜೀವನದಲ್ಲಿ ನೀನು ಸಂಸ್ಕಾರವನ್ನು ಉಳಿಸಿಕೊಳ್ಳಿಲ್ಲ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು. ಈಗ ಮತ್ತೊಬ್ಬರಲ್ಲಿ ಸಂಸ್ಕಾರವನ್ನು ಗುರುತಿಸಬೇಕು ಅಂತ ಆದ್ರೆ ಅದು ಸಂಸ್ಕಾರವಂತನಿಗೆ ಹೆಚ್ಚು ಅರ್ಹತೆ ಇರುವುದು. ಜೀವನದಲ್ಲಿ ತಪ್ಪದಿದ್ದವ ಮಾತ್ರ ತಪ್ಪಿದವನನ್ನು ಪ್ರಶ್ನೆ ಮಾಡುವ ಅಧಿಕಾರವಿರ್ತದೆ. ಜೀವನದ ಉದ್ದಕ್ಕೂ ತಾನು ತಪ್ಪಲಿಲ್ಲ ಎನ್ನುವಂತ ಆತ್ಮವಿಶ್ವಾಸವಿದ್ದರಿಂದ ತಪ್ಪಿದ ನಿನ್ನನ್ನ ಪ್ರಶ್ನೆ ಮಾಡುವುದಕ್ಕೆ ಬೇಕಾಗಿ ಬಂದವ. ನಿನ್ನೆ ಸ್ಥಾಯಿ ಅಂತ ಹೇಳುವುದಕ್ಕಿಲ್ಲ, ತಾನು ಕಳ್ಳ ಪರರನ್ನು ನಂಬ ಎನ್ನುವ ಗಾದೆ ಗೊತ್ತು. ಎಲ್ಲ ನಿನ್ನ ಮೂಗಿನ ನೇರಕ್ಕೆ ಪ್ರಪಂಚವನ್ನು ಅಳಿಬೇಡ. ನನ್ನ ಮೂಗಿನ ನೇರಕ್ಕೆ ನಾನು ಯಾರನ್ನು ಅಳಿಯುವುದಿಲ್ಲ, ನೀ ಅಳಿತಾ ಇದ್ದಲ್ಲ. ಈಗ ನಾನು ನನ್ನ ಮೂಗಿನ ನೇರಕ್ಕೆ ನಿನ್ನ ಅಳದದ್ದಲ್ಲ. ನೀನು ದೋಷಿಗ, ನೀನು ಮಾಡಿದಂತ ಕೃತ್ಯ ಸರಿ ಇಲ್ಲ ಅಂತ ನಿನ್ನ ಅಳಿಯುವುದಕ್ಕೆ ಮುಂದಾದದ್ದು. ದೋಷಿಗ? ಚಿಕ್ಕಪ್ಪ ಹೂವಾಕುದ ಬೇಡವ ಅಂತ. ಅಲ್ಲ, ನಿನಗೇನು ಅನ್ನಿಸ್ತದೆ? ಅಲ್ಲ, ಈಗ ಒಳ್ಳೆ ಭಾವನೆಯಿಂದ ಚಿಕ್ಕಪ್ಪ ಅಂತ ಕರೆದ್ರೆ ಬೇಸರ ಪಡುವುದಿಲ್ಲ. ಆದ್ರೆ ನೀನು ಯಾವ ಲೆಕ್ಕದಲ್ಲಿ ಚಿಕ್ಕಪ್ಪ ಅಂತ ಕರೆದಿದ್ದೆ ಅಂತ ಗೊತ್ತಾಗಲಿಲ್ಲ ನನಗೆ. ತಂದೆಯ ತಮ್ಮ ಮಾತ್ರ ಚಿಕ್ಕಪ್ಪ ಆಗುದು, ಮತ್ತೆ ಬೇರೆ ಯಾರು ಚಿಕ್ಕಪ್ಪ ಆಗುದಿಲ್ಲ. ಹಾಗಿದ್ರೆ ತಂದೆಯ ತಮ್ಮ ಅಂತ ಹೇಳಿ ನೀನು ರಾವಣೇಶ್ವರನ ಮಗ. ಅವರೆಲ್ಲ ಸತ್ತೋಗಿದಾರಲ್ಲ. ಯಾರು ಸತ್ತೋದದ್ದು? ಯಾರು ಸತ್ತೋದದ್ದು? ಯಾರು? ರಾವಣೇಶ್ವರನ ಮಕ್ಕಳು. ಎಷ್ಟು ಜನ ಇದ್ದಾರೆ? ಬಹಳ ಜನ ಇದ್ದಾರೆ. ಅದ್ರಲ್ಲಿ ಸತ್ತೋದವ್ರ ಲೆಕ್ಕ ಬೇಕಾದ್ರೂ ಕೊಡು. ಅಲ್ಲ, ಲೆಕ್ಕ ನಾ ಕೊಡ್ಲಿಕ್ಕೆ ಹೋಗು. ಲೆಕ್ಕ ನೀನ್ ಲಂಕೆಯಲ್ಲಿದ್ದದ್ದು ನೀನೇ ಕೊಡ್ಬೇಕು. ಲೆಕ್ಕ ಅಗತ್ಯ ಇಲ್ಲ. ನಿನ್ನ ಕಲ್ಪನೆಯಲ್ಲಿ ಇದ್ದವರು ಸತ್ತೋಗಿದ್ದಾರೆ ಅಂತ ನೀನು ತಿಳ್ಕೊಳ್ಬಹುದು. ಇದ್ದವ್ರ ಸುದ್ದಿ ನನ್ಗೆ ಗೊತ್ತಿಲ್ಲ. ಇದ್ದವ್ರ ಸುದ್ದಿ ನನಗೆ ಗೊತ್ತಿಲ್ಲ. ನಿನಗೆ ನೀನೇ ಅಲ್ಲಿ ನಿಂಗೆ ಸುದ್ದಿ ಗೊತ್ತಿಲ್ಲ ಅಂತ ಆದ್ರೆ ನೀನ್ ತಿಳ್ಕೊಂಡದ್ದೇ ಲೋಕದಲ್ಲಿ ಸತ್ಯ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಲೋಕದಲ್ಲಿ ಸತ್ಯ ಬೇರೆ, ಸೀಮಿತ ಸತ್ಯ ಬೇರೆ, ಪರಮ ಸತ್ಯ ಬೇರೆ. ನೀ ತಿಳ್ಕೊಂಡದ್ದು ಮಾತ್ರ ನೀ ಇದ್ದ ಸೀಮೆಗೆ ಅದೇ ಸೀಮಿತ ಅಂತ ಸೀಮಿತ ಸತ್ಯವನ್ನು ತಿಳ್ಕೊಂಡಿದ್ದೀಯ. ಪರಮ ಸತ್ಯ ಲೋಕದಲ್ಲಿ ನಮ್ಮಂತವ್ರು ಇನ್ನು ಉಳ್ಕೊಂಡಿದ್ದಾರೆ ಎನ್ನುವುದು ನೀ ತಿಳ್ಕೊಳ್ಳದೆ ಇದ್ದಂತಹ ಸತ್ಯ. ಪರಮ ಸತ್ಯ ಅಂತ ಹೇಳಿದ್ರೆ ನೀನು ರಾವಣೇಶ್ವರನ ಮಗ. ಅವತ್ತು ನಾನು ಹುಟ್ಟಿದ ಕಾಲಕ್ಕೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ. ಮನೆತನಕ್ಕೆ ಅರಿಷ್ಟ ಬರುವುದಕ್ಕೆ ಸಾಧ್ಯ ಉಂಟು. ಮನೆ ಒಡಿತದೆ, ಅಣ್ಣ ತಮ್ಮಂದಿರು ಬೇರಾಗ್ತಾರೆ, ಸಂಬಂಧ ಹಾಳಾಗ್ತದೆ ಎನ್ನುವಂತಹ ಅಪ್ಪನಿಗೆ ದುರ್ಬುದ್ಧಿಯನ್ನು ತುಂಬಿ ನನ್ನನ್ನು ನನ್ನ ತಂದೆಯಿಂದ ದೂರವಾಗುವುದಕ್ಕೆ ಕಾರಣಕರ್ತ ನೀನು ಅಂತ ತಿಳ್ಕೊಂಡೇ ಬಂದಿದ್ದೇನೆ. ನೀನೆ. ಮೂಲಕಾಸುರ ಪಾಂಡವರನ್ನ ನಿಜವಾಗಿ ಲೋಕದಲ್ಲಿ ಯಾರೆಲ್ಲ ರಾಷ್ಟ್ರದ್ರೋಹಿಗಳಿದ್ದಾರೋ ಅವರೆಲ್ಲರಿಗೂ ನಾಯಕ ಯಾರು ಕೇಳಿದ್ರೆ ನೀನು. ರಾಷ್ಟ್ರದ್ರೋಹಿಗಳಿಗೆ ರಾಷ್ಟ್ರದ್ರೋಹಿ ಒಂದು ಮಾತುಂಟು, ಕೇಳಿದ್ದೀಯ? ಯಾವ್ದು ಹೇಳಿ ನೋಡುವ. ಜನನಿ ಜನ್ಮಭೂಮಿಶ್ಚ ಹೇಳೋ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಹೊತ್ತ ನೆಲ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿದ್ರು. ನೀನು ನಮ್ಮ ತಂದೆಯಾದಂತಹ ರಾವಣೇಶ್ವರನನ್ನ ನಿನ್ನ ಅಣ್ಣನನ್ನ ಬಿಟ್ಟು ಹೋಗುವ ಕಾಲಕ್ಕೆ ನಿನಗೆ ಇದು ಜನ್ಮಭೂಮಿ, ನಿನಗೆ ಜನ್ಮ ಕೊಟ್ಟ ತಾಯಿ ಲಂಕೆಯಲ್ಲಿರುವ ಕಾಲಕ್ಕೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಹೋಗಿ ರಾಮನ ಕೈಕಾಲು ಹಿಡಿದುಕೊಂಡು ಪೀಠದ ಆಸೆಯಿಂದ ಅವನಿಂದ ಪಟ್ಟಾಭಿಷೇಕವನ್ನ ನನ್ನಪ್ಪ ಬದುಕಿರುವ ಕಾಲಕ್ಕೆ ನೀನು ಮಾಡ್ತೀಯ ಅಂತಾದ್ರೆ ನಮ್ಮ ಅಪ್ಪನನ್ನು ತೆಗೆಲಿಕ್ಕೆ ಹೊರಟವರಲ್ಲಿ ಪ್ರಧಾನವಾಗಿದ್ದವ ನೀನು. ಪಕ್ಷ ಬಿಟ್ಟು ಪಕ್ಷಕ್ಕೆ ಹಾರುವವರಿಗೆ ಮೂಲ ವ್ಯಕ್ತಿ ಮೂಲ ಶಕ್ತಿ ನೀನೇ ಅಂತ ಇವತ್ತು ಲೋಕದವರು ತಿಳಿದುಕೊಳ್ಳ
ಒಪ್ಪಿಕೊಳ್ಳಬೇಕಾದ ಸತ್ಯ ಗೊತ್ತುಂಟಾ? ನಿನ್ನ ಸಮಾಧಾನ ಆಯ್ತೀಗ? ಯಾವುದಕ್ಕೆ ಸಮಾಧಾನ? ಈಗ ನಾನು ಬಿಟ್ಟು ಹೋಗಿದ್ದೇನೆ ಅನ್ನುವುದು. ನಿನ್ನ ಆತ್ಮಕ್ಕೊಂದು ಶಾಂತಿ ಕೊಡುವಲ್ವರೆಗೆ ನನಗೆ ಸಮಾಧಾನ ಆಗುದಿಲ್ಲ. ನನ್ನ ಆತ್ಮಕ್ಕೆ ಶಾಂತಿ ಕೋರಬೇಕಾದದ್ದಲ್ಲ, ಮತ್ತೆ ಎಲ್ಲಿಯ ಹೆಟ್ಟದಾನೇನೋ ಮರುಳೆ ಕೇಳಲು ದುಷ್ಟರು ತತ್ತೊಂದ ದಿಕ್ಕು ತಕ್ಕ ತಯ್ಯ ತಯ್ಯ ಕತ್ತಲ ಕದರ್ಗಡ ಕದಿ ಮರುಳೆ ಕೇಳಲು ಮರುಳೆ 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 ಕೇಳಲು ದುಷ್ಟರು ತಮ್ಮಯ ಹಣೆ ಬರಹದೋ ಹಸು ಬಿಟ್ಟರು ದುಷ್ಟರು 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 ತಮ್ಮಯ ಹಣೆ ಬರಹದೋ ಹಸು ಬಿಟ್ಟರು ಹಸು ಬಿಟ್ಟರು ಹಸು ಬಿಟ್ಟರು ಪರಸತಿ ಪರಧನ ಬಯಸುವ ಕೂಳರು ಪರಸತಿ ಪರಧನ ಪರಸತಿ ಪರಧನ ಬಯಸುವ ಕೂಳರು ಇರುವರೇ ಲೋಕದೋಳು ಕೂಳರು ಇರುವರೇ ಲೋಕದೋಳು ಪರಸತಿ ಪರಧನ ಬಯಸುವ ಕೂಳರು ಇರುವರೇ ಲೋಕದೋಳು ಲೋಕದೊಳು ಇರುವರೇ ಲೋಕದೊಳು ಪರದನಿ ಪರದನ ಬಯಸುವ ಕೂಳರು 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 ಇರುವರೇ ಲೋಕದಳು ಇರುವರೇ ಲೋಕದಳು ಮರುಳೆ ಕೇಳಲು ದುಷ್ಟರು ತಮ್ಮಯಗಣೆ ಬರಗಾದೋ ಅದು ಬಿಟ್ಟರು ಅದು ಬಿಟ್ಟರು ಅಯ್ಯೋ, ಮನೆಯಲ್ಲಿ ಉಂಡು ಮನೆಗೆ ದ್ರೋಹ ಬಗೆದವ ಯಾರು ಕೇಳಿದ್ರೆ ಅದು ವಿಭೀಷಣ. ಹೌದು, ಹಾ ಮೂಲಕಾಸುರ. ಹಾ ಆದ್ರೆ ಸರಿಯಾದಂತಹ ಮೂಲವನ್ನು ತಿಳಿದುಕೊಳ್ಳದೆ ವ್ಯವಹರಿಸ್ತಾ ಇದ್ದೀಯಲ್ಲ. ನನ್ನ ಮೂಲ ತಿಳ್ಕೊಂಡು ಬಂದದ್ರಿಂದ ಇವತ್ತು ನಿನ್ನ ಬುಡ ತಪ್ಪಿಸ್ಲಿಕ್ಕೆ ಬಂದ ಅಲ್ಲ, ಮತ್ತೆ ಬುಡ ತರಿಸುವ ಕಥೆ ಇರಲು ಹಾ ನನ್ನ ಬುಡವನ್ನ ತಪ್ಪಿಸಬೇಕು ಎನ್ನುವ ಹಾಗೆ ಹ್ಮ್. ಪ್ರಯತ್ನ ಮಾಡಿದವರು ಎಷ್ಟು ಮಂದಿ, ಹ್ಮ್. ಎಲ್ಲರೂ ಅಳಿದು ಹೋದ್ರು ಬಿಟ್ರೆ ನಾನು ಇಲ್ಲಿಯೇ ಸ್ಥಿರವಾಗಿ ಇದ್ದೇನೆ. ನಿನಗೆ ಮತ್ತೊಂದು ಗೊತ್ತುಂಟಾ? ಹಾ. ನೀನು ಉಳಿಬೇಕು, ನಿನಗೆ ಪೀಠ ಬೇಕು ಅಂತಾದ್ರೆ ಮತ್ತೊಬ್ರು ಕೈಕಾಲು ಹಿಡ್ಕೊಂಡಾದ್ರೂ ನೀ ಬದುಕ್ತೀಯ. ಅಲ್ಲ, ಯಾರ ಕೈಕಾಲು ಅಂತ ಇರ್ತದೆ. ಅಲ್ಲ, ಕೈಕಾಲು ಹಿಡಿದ ಸುಳ್ಳ? ನೋಡು, ಹಾ. ಯಾವತ್ತು ನಾವು ಮಳೆ ನೀರನ್ನೇ ಅಪೇಕ್ಷಿಸಬೇಕಾಗುತ್ತದೆ, ಅದನ್ನು ಬಿಟ್ಟು ಯಾರ್ದೋ ಮನೆಗೆ ಹೋಗಿ ನೀರು ಕೊಡಿ ಅಂತ ಕೇಳೋದಕ್ಕೆ ಮುಂದಾಗುವುದಲ್ಲ. ವರ್ಷದ 12 ತಿಂಗಳು ಮಳೆ ಬರುವುದಿಲ್ಲ, ಒಂದೊಂದ್ ಸಾರಿ ಬಾವಿಯಲ್ಲಿದ್ದ ನೀರೇ ಬೇಕಾಗ್ತದೆ, ನೆನಪಿಟ್ಕೋ. ಕುಡಿಯುವುದಕ್ಕೆ ಬಾವಿಯ ನೀರೇ ಬೇಕಾಗುತ್ತದೆ. ಹಾಗಂತ ಬಾಯಾರಿಕೆ ಆಯ್ತು ಎಂಬ ಕಾರಣಕ್ಕಾಗಿ ಉಪ್ಪು ನೀರು ಕುಡಿಯುವುದಲ್ವಲ್ಲ. ಉಪ್ಪು ನೀರು ಕುಡಿದ್ರೆ ಬಾಯಾರಿಕೆಯೂ ಇಂಗುವುದಿಲ್ಲ. ಮನೆಯ ಸಮೀಪದಲ್ಲೇ
ನದಿಯೇ ಹರಿಯುತ್ತಾ ಇದ್ರು ಸಹ ಮನೆಯ ಅಂಗಳದಲ್ಲೊಂದು ಬಾವಿಯನ್ನು ತೋಡ್ತಾನೆ. ಯಾಕೆ? ಯಾಕೆ? ಕುಡಿಯುವುದಕ್ಕೆ ಅಗತ್ಯವಾಗಿ ಬೇಕಾದದ್ದು ಯಾವುದು ಅಂತ ಕೇಳಿದ್ರೆ ಅದು ಮನೆಯ ಬಾವಿಯ ನೀರು, ಭೂಮಿಯಿಂದ ಬಂದದ್ದು ಶುದ್ಧ ಎನ್ನುವ ನೆಲೆಯಲ್ಲಿ. ಹೌದು. ಅಯ್ಯ ಹೇಳು. ನೀನೇನು ಕೇಳಿಕೊಂಡು ಬಂದಿದ್ದೀನಿ. ಈಗ ನೀನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ ಎಂಬ ಕಾರಣಕ್ಕಾಗಿ ಇವನನ್ನು ಪರಿತ್ಯಜಿಸಬೇಕು ಅಂತ ಹೇಳಿದವ ಯಾರು ಅಂತ ಹೇಳಿದೆ? ನೀನೇ. ನಾನೇ ಹೇಳಿದಂತೆ. ನೀನು ಹೇಳಿದವರು ಯಾರು ನನಗೆ? ನಾರದರು ಹೇಳಿದ್ದು. ಹೌದಾ? ನೀನ್ ನಾರದನ್ನು ಒಪ್ತೀಯ? ನೋಡಲ್ಲ, ಒಪ್ಪಬಹುದು. ಆದರೆ ಯಾವ ಸಂದರ್ಭ ಅಂತ ಬೇಕಾಗುತ್ತದೆ. ಚಾಡಿ ಮಾತನ್ನು ಕೇಳಿ ಕೇಡಿಗೊಳಗಾಗದಿರು. ಚಾಡಿಗರು ತಮ್ಮ ಸೇಡು ತೀರಿಸಿ ನಿನ್ನ ದೂಡುವರು ಬಲಗೆ. ಕೆಲವು ಸಲ ಹೀಗೆ ಆಗಬೇಕು ಎನ್ನುವ ಹಾಗೆ ಚಾಡಿ ಮಾತನ್ನು ಹೇಳುವುದಕ್ಕೆ ಮುಂದಾಗುತ್ತಾರೆ. ಅದರ ಉದ್ದೇಶ ಏನು ಗೊತ್ತಾ? ಹೇಗಾದ್ರೂ ಸರಿ ಇವನನ್ನು ತೆಗೆಯಬೇಕು, ನಮ್ಮಿಂದ ಆಗದೇ ಇದ್ದಾಗ ಅಥವಾ ಮತ್ತೊಬ್ಬರ ಮುಖೇನವಾಗಿ ಇವನನ್ನು ಕೊಲ್ಲಬೇಕು, ಇವನನ್ನು ತೆಗೆಯಬೇಕು ಎನ್ನುವಂತ ಉದ್ದೇಶವನ್ನು ಹೊತ್ತವರು ಈ ರೀತಿಯ ಚಾಡಿ ಮಾತನ್ನು ಹೇಳುವುದಕ್ಕೆ ಮುಂದಾಗುತ್ತಾರೆ. ಅಂಥದ್ರಲ್ಲಿ ನಾರದರು ಹೇಳಿದರು ಎಂಬ ಕಾರಣಕ್ಕಾಗಿ ಅದೇ ಪರಮ ಸತ್ಯ ಎನ್ನುವ ಹಾಗೆ ನೀನು ಭಾವಿಸಿ ಬಂದಿದ್ದಿ. ಈಗ ಒಂದು ವೇಳೆ ನೀನು ಕೆಟ್ಟ ಸಂತಾನವೇ ಹೌದು ಅಂತ ಆಗಿದ್ರೆ ನಾನು ಹೇಳಿದ ಮಾತನ್ನು ನಿನ್ನ ಅಪ್ಪ ಕೇಳ್ತಾನ? ನಾನು ಹೇಳಿದ ಮಾತನ್ನು ನಿನ್ನಪ್ಪ ಕೇಳುವುದೇ ಹೌದು ಅಂತ ಆದ್ರೆ ನಿನ್ನಪ್ಪ ಈಗಲೂ ಬದುಕಿರುತ್ತಿದ್ದ. ಅಂದ್ರೆ ನೀನು ಹೇಳ್ದಾಗೆ ಕೇಳಬೇಕು, ಪೀಠ ನಿನಗೇ ಬೇಕು ಎನ್ನುವಂತ ಹಂಬಲ ನಿನಗಿದ್ದಿತ್ತು. ಪೀಠದ ಕುರಿತಾಗಿ ಹೇಳುವುದಲ್ಲ. ಮತ್ತೆ ನೋಡು, ನೀ ಹಾಡಿದ್ದೇನೆ ಹಾಡುವುದಕ್ಕೆ ಮುಂದಾಗಬೇಡ. ನೀನು ಪೀಠ ಬೇಡ ಅಂತಿದ್ರೆ ನಮ್ಮಣ್ಣ ಸಾಯುವುದೊಳಗೆ ನೀನು ಪಟ್ಟ ಬಂದು ಮೋಸ ಆಗುವಾಗ ಬೇಡ ಅಂತ ಹೇಳ್ಬೋದು. ನೋಡು, ನಾನಾಗಿ ಕೇಳಿದ್ದಲ್ವೇ ಅಲ್ಲ. ಮತ್ತೆ ಕೊಡುವಾಗ ಬೇಡ ಅಂತ ಹೇಳ್ಬೋದಿತ್ತಲ್ಲ. ನೀ ಕೇಳುವಾಗ ಸರಿಯಾಗಿಯೇ ಕೇಳಬೇಕು. ನಾನೀಗ ನಿನಗೆ ವಿಷ ತಕ್ಕೊಂಡ್ ಕೊಟ್ಟರು ತಗೊಳ್ತೀಯ ಇಲ್ವಾ? ನೋಡು, ಯಾವುದು ಆ ವಿಷ ಪತ್ತೆ ಆಗುತ್ತದೆ ಅಂತ ಆದ್ರೆ ಕೊಡುವರು ಯಾರು ಎನ್ನುವುದು ಮುಖ್ಯ ಆಗುತ್ತೆ. ನಿನಗೆ ಕೊಡುವವರು ಯಾರು, ಕಾಲು ಯಾರು ಇದೆ ಮುಖ್ಯ. ನಮ್ಮ ಕಾರಣದಿಂದ ಮತ್ತೊಬ್ಬರಿಗೆ ಒಳ್ಳೇದಾಗ್ತದೆ ಅಂತ ಆದ್ರೆ ವಿಷ ಕುಡಿದ್ರೆ ಅಪರಾಧ ಅಲ್ವೇ ಅಲ್ಲ. ಈಗ ನನ್ನ ಕಾರಣದಿಂದ ನೀನು ಪರಿಚಯಿಸಲ್ಪಟ್ಟವ ಎನ್ನುವುದಕ್ಕೆ ಅರ್ಥವೇ ಇಲ್ಲ. ಸಾರಿ ಸಾರಿ ಹೇಳಿದ್ದೇನೆ, ಬೇಡ ಬೇಡ ಎನ್ನುವ ಹಾಗೆ. ಪರಸತಿ ಪರಧನ ಯಾರಿಗೂ ಒಳ್ಳೆಯದಲ್ಲ. ನಾವೆಲ್ಲ ಭಾವಿಸುವುದು ಹೇಗೆ ಗೊತ್ತುಂಟ? ಉರಿಗಂಜೆ ಸಿರಿಗಂಜೆ ಶರೀರದ ರುಜಗಂಜೆ. ಪರಸತಿ ಪರಧನಕ್ಕೆ ಅಂಜುವವರು ನಾವು. ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯಾಗಲಿ ಮತ್ತೊಬ್ಬರ ಹಣವನ್ನು ಕಸುವುದಕ್ಕೆ ಮುಂದಾಗುತ್ತಾನಂತ ಆದ್ರೆ, ಮತ್ತೊಬ್ಬರ ಸತಿ ಮೇಲೆ ಕಣ್ಣಿಡುವುದಕ್ಕೆ ಮುಂದಾಗುತ್ತಾನಂತ ಆದ್ರೆ ಅವನ ಸಾವಿಗೆ ಬೇರೆ ಕಾರಣ ಬೇಡವೇ ಬೇಡ. ಆ ಪಾಪವೇ ಇವನ ಸಾವಿಗೆ ಹೇತುವಾಗುತ್ತದೆ. ಮತ್ತೊಬ್ಬರ ಮಣ್ಣು ಬೇಡ ಅಂತ ಹೇಳಿದೆಯಲ್ಲ, ನೀನೀಗ ನಿತ್ತ ಲಂಕೆ ಯಾರದ್ದು? ಯಾರದ್ದು ಲಂಕೆ ಯಾರದ್ದು? ನನ್ನದ್ದು. ಈಗ ನನ್ನದ್ದು. ಮೊದಲು ಯಾರದ್ದು? ನೀನು ಅಪ್ಪನದ್ದು. ನನ್ನ ಅಪ್ಪನದ್ದು. ಅದಕ್ಕೂ ಮೊದಲು ಯಾರ್ದಾಗಿತ್ತು? ಅದಕ್ಕೂ ಮೊದಲು ವೈಷ್ಣವನ. ಹೌದಾ? ಸುವರ್ಣ ಲಂಕೆಯನ್ನು ಕಟ್ಟಿ ಬೆಳೆಸಿದ್ಯಾ? ಹಾಗಿದ್ರೆ ನಿನ್ನ ಅಪ್ಪನದಲ್ಲ. ಸುಮಾಲಿ ಕಟ್ಟಿತ್ತು. ನೋಡು, ಬಲಸ್ಯ ಪೃಥ್ವಿ ಬಲದಿಂದ ವೈಷ್ಣವನನ್ನು ಓಡಿಸಿ ಪುಷ್ಪಕ ವಿಮಾನವನ್ನ ಸುವರ್ಣ ಲಂಕೆಯನ್ನು ಪಡೆದುಕೊಂಡ್ರು ಕೂಡ ಮತ್ತೆ ಅದನ್ನು ಕಟ್ಟುವ ಯೋಗ್ಯತೆ ಉಂಟು ಅಂತ ತೋರಿದ್ದು ಯಾವ ಕಾಲಕ್ಕೆ ಗೊತ್ತಾ? ಲಂಕಾ ದಹನವಾದ ಕಾಲಕ್ಕೆ. ಇಡೀ ಸುವರ್ಣ ಲಂಕೆ ಸುಟ್ಟು ಹೋದಾಗ ಮತ್ತೆ ಅದೇ ಲಂಕೆಯನ್ನು ಸ್ಥಾಪಿಸುವ ಯೋಗ್ಯತೆ ಇದ್ದದ್ದು ನನ್ನ ಅಪ್ಪನಿಗೆ. ನನ್ನ ಅಪ್ಪ ಕಟ್ಟಿದ ಲಂಕೆಯಲ್ಲಿ ಕೂತ್ಕೊಂಡು ನಿನ್ನದ್ದು ನೀತಿ ಬೋಧ. ನಿನ್ನಪ್ಪ ಕಟ್ಟಿರಬಹುದು, ಆದ್ರೆ ವೈಷ್ಣವನಿಂದ ಕಸಿದುಕೊಂಡದ್ದು ಹೌದಾ ಅಲ್ವಾ? ಹೌದದು, ಸುಟ್ಟು ಹೋಯ್ತಲ್ಲ. ಹಾಗೆ ಸುಟ್ಟು ಹೋಗೋದಕ್ಕೆ ಕಾರಣ ಯಾರು? ಸುಟ್ಟು ಹೋಗೋದಕ್ಕೆ ಕಾರಣ ನಿನ್ನ ಅಪ್ಪನೇ. ಯಾಕಂತ ಹೇಳಿದ್ರೆ ನಿನ್ನ ಅಪ್ಪ ಮಾಡಿದ ಕೃತ್ಯವೇ ಕಾರಣವಾಗುತ್ತದೆ. ಯಾವುದು? ನಾವು ಮತ್ತೊಬ್ಬರಿಂದ ಕಸಿದುಕೊಂಡ್ರೆ ನೋಡು, ನಾವು ಇನ್ನೊಬ್ಬರ ಎದೆಗೆ ಹೋದ್ರೆ ನಮ್ಮ ತಲೆಗೆ ಓದುವುದಕ್ಕೆ ಮತ್ತೊಬ್ಬರು ತಯಾರಾಗ್ತಾರೆ. ಆದ್ದರಿಂದ ವೈಷ್ಣವನಿಂದ ಪಡೆದದ್ದನ್ನು ಈ ಹೊತ್ತು ನನ್ನ ಪಾಲಿಗೆ ಪಡೆಯುವ ಹಾಗಾಯಿತು. ಅದಕ್ಕೆ ಕಾರಣ ಏನು ಕೇಳಿದ್ರೆ ನಾನಾದು ಶ್ರೀರಾಮಚಂದ್ರ ಹೇಳಿಕೊಟ್ಟದ್ದಲ್ವೇ ಅಲ್ಲ, ಮತ್ತೆ ನಾನು ಹೇಳಿಕೊಟ್ಟ ಕಾರಣಕ್ಕಾಗಿ ನಿನ್ನನ್ನು ಪರಿತ್ಯಜಿಸಿದಲ್ವೇ ಅಲ್ಲ. ಆದರೂ ಈ ಹೊತ್ತು ಹಿನ್ನೆಲೆಯನ್ನು ಹುಡುಕಿಕೊಂಡು ನೀನು ಇಲ್ಲಿಗೆ ಬರ್ತೀಯ, ಬಂದು ಆಕ್ಷೇಪ ಮಾಡುವುದಕ್ಕೆ ಮುಂದಾಗುತ್ತೆ ಅಂತ ಆದ್ರೆ ಅದು ತಲೆ ಹಾಳಾಗಿದೆ ಅಂತ ಹೇಳುವವರು 1000 ಹೇಳ್ಬಹುದು. ಯೋಚನೆ ಮಾಡಬೇಕಾಗ್ತದೆ ನನಗೆ. ವಂಚನೆಯಿಂದ ಅರುಗಿದ ಮೂಲವನು, ವಂಚನೆಯಿಂದ ಅರುಗಿದ ಮೂಲವನು ಮರದ ಮರ್ಯಾದೆ ತುದಿಯಿಂದ ಮೂಲದ ಅರಿತಿಗೆ ನಾನು ನಿನ್ನ ಇರೋವನ್ನ ನಾನು ಅರಿತ ಈ ಕಡೆಗೆ ಬಂದವನಿದ್ದೇನೆ. ಲಂಕೆಯಲ್ಲಿದ್ದಂತ ಪ್ರತಿಯೊಬ್ಬರು ಸಾಯುವುದಕ್ಕೆ ಕಾರಣ ನೀನು ನಿನ್ನ 4 ಮಂತ್ರಿಗಳನ್ನು ಕೂಡಿಕೊಂಡು ರಾಮನೊಟ್ಟಿಗೆ ಹೋಗಿ ಇಲ್ಲಿದ್ದವರ ಬಲಾಬಲವನ್ನು ತಿಳಿಸಿದವನು ನೀತೀಯ. ನನ್ನ ಅಪ್ಪ ಸಾಯುವುದಕ್ಕೆ ಕಾರಣ ಯಾರು ಕಾರಣ? ನೀನು ಕಾರಣ. ನಿನ್ನ ಅಪ್ಪನೇ ಕಾರಣ. ನಿನ್ನ ಅಪ್ಪ ಮಾಡಿದಂತ ಕೃತ್ಯವೇ ಕಾರಣ. ಹೆಣ್ಣನ್ನು ಕರೆತಂದ ಕಾರಣ ಹೇಳಿದ್ದಲ್ಲಾಗ, ಪರಸತಿಯನ್ನು ಕರೆತಂದ ಕಾರಣದಿಂದಲೇ ಅವ ಸತ್ತದ್ದು. ಹಣೆ ಬರಕ್ಕೆ ಹೊಣೆ ಯಾರು? ನಿನ್ನಪ್ಪ ಹಾಗೇ ಸಾಯ್ಬೇಕು ಅಂತ ಇತ್ತು. ಬ್ರಹ್ಮ ಬರೆದದ್ದೇ ಕಳಿಸುವುದಕ್ಕೆ ನಾ ಜನ ಅಲ್ಲ. ರಾಮ ಯುದ್ಧ ಮಾಡುವ ಕಾಲಕ್ಕೆ ಕೊನೆಗೆ ವೈಷ್ಣವಾಸ್ತ್ರವನ್ನು ಪ್ರಯೋಗಿಸುವಂತ ರಾಮನಿಗೆ ಹೇಳಿದ್ಯಾರು? ನಾನು ಹೇಳಿದ್ದೇನೆ. ನಿನಗೆ ಬೇಕಾದದ್ದು ಇಲ್ಲಿಯ ಪೀಠ ಅಂತ ಗೊತ್ತಾಗುದಿಲ್ವಾ? ನೋಡು,
ಒಂದು ಮನೆ ಒಳ್ಳೇದಾಗಬೇಕಿದ್ರೆ ಕೇಳು, ಕೇಳು. ಹೇಳು. ಒಂದು ಮನೆ ಒಳ್ಳೇದಾಗ ಹೆದರ್ಸಲು ನಾಲ್ಗೆ ಕತ್ತರಿಸ್ತಾನೇನ? ಜಾಗ ನನ್ನದು ನೆನಪಿರ್ಲಿ. ಜಾಗ ನನ್ನ ಅಪ್ಪನದ ನಿನಗೆ ನೆನಪಿರ್ಲಿ. ನಾಲ್ಗೆ ಕತ್ತರಿಸೋ ಪ್ರಶ್ನೆ ಇರಲಿ. ನಿನ್ನ ಅಪ್ಪನೇ ಹೋಗಿದ್ದಾನೆ ಮತ್ತೆ ಮಗ ಎಂತದ್ದು? ಅಪ್ಪನ ಮಗ ಬಂದಿದ್ದಾನೆ ಕೇಳಲಿಕ್ಕೆ. ಅಪ್ಪನಿಗೆ ತಕ್ಕ ಮಗ ನೀನು ಹೌದು. ಹೋಗುವ ಕಾಲಕ್ಕೆ ಹೆಂಡತಿಯನ್ನು ಬಿಟ್ಟು ಹೋದ ಹೇಳಿ ನೀನು ನಿನ್ನ ಪ್ರಾಣ ಬೇಕು ಅಂತ ಆದ್ರೆ ಯಾರನ್ನು ಬೇಕಾದ್ರೂ ಬಿಟ್ಟು ನೋಡು, ಹೋಗ್ತೀಯಾ? ದೇವನೊಬ್ಬನಿರುವ ಹಾ. ಅವನೆಲ್ಲ ನೋಡುತ್ತಾ ಇರುವ. ಪಾಪಿ ಮಗನೇ, ನೀನು ಅಷ್ಟೊತ್ತಿಗೆ ಒಂದೊಂದು ನಿನ್ನೊಂದು ಶಬ್ದ ಭಂಡಾರ ಹೊರಗೆ ಬರುವುದು, ಎದುರಿದ್ದವ್ರನ್ನ ನಿಲ್ಲಿಸಿಯೇ ಕಾಲ ಕಳೆಯುವುದು. ತಮ್ಮ, ತಮ್ಮ. ತಮ್ಮ ನಾನಲ್ಲ, ನನ್ನ ಅಪ್ಪನಿಗೆ ನೀನ್ ತಮ್ಮ. ನೀನ್ ನನಗೆ ಕಲಿಸ್ಬೇಡ. ಈಗ ನೀನು ನಿಜವಾಗಿ ನಾನು ಮಗ ಅಂತ ಹೇಳಲಿಲ್ಲ. ಯಾಕೆ ಗೊತ್ತಾ? ಮಗ ಅಂತ ಕರೆಯಬಹುದಿತ್ತು. ನೀನು ಮಗನ ವ್ಯವಹಾರ ನನ್ನದಲ್ಲ. ಯಾವತ್ತು ವ್ಯವಹಾರ ತಮ್ಮನ ವ್ಯವಹಾರ ನೀನು ಮಾಡಿದ್ರೆ ಮಗನ ವ್ಯವಹಾರ ನಾನು ಮಾಡ್ತಿದ್ದೆ. ನಾನು ನನ್ನ ವ್ಯವಹಾರವನ್ನು ಅಂದ್ರೆ ತಮ್ಮನ ವ್ಯವಹಾರವನ್ನು ಸರಿಯಾಗಿಯೇ ಮಾಡಿದ್ದೇನೆ. ಹೋಗಿ ನಿನ್ನ ಅಜ್ಜಿಯಲ್ಲಿ ಕೇಳು. ಏನಂತ? ಕೈಕಸೆ ಸಾರಿ ಸಾರಿ ಹೇಳಿದ್ದಾಳೆ. ನಾನು ಹೇಳಿದ್ದನ್ನೇ ಯಥಾವತ್ತವಾಗಿ ವಿಭೀಷಣ ಹೇಳಿದ್ದು ಹೌದು ಎನ್ನುವ ಹಾಗೆ ನಿನ್ನ ಅಪ್ಪನಿಗೆ ಬೋಧಿಸಿದ್ಳು. ಆದ್ರೂ ಕೇಳಿ, ಅದು ಕೆಲವರಿಗೆ ಗೊತ್ತುಂಟ, ಈ ಸಾಯುವ ಕಾಲಕ್ಕೆ ದೇವರು ಕೆಲವರಿಗೆಲ್ಲ ಕೆಟ್ಟ ಬುದ್ಧಿಯನ್ನೇ ಪ್ರೇರೇಪಿಸುವುದಂತೆ. ನಿನಗೆ ನೀನು ಬೋಧಿಸಿದ್ದು ಮಾತ್ರ ಗೊತ್ತಾಗುದಾ? ಏನು? ನೀನು ನೀತಿ ಹೇಳುವ ಕಾಲಕ್ಕೆ ನನ್ನಣ್ಣನಾದಂತ ಬೇಗನಾದ ಹೇಳಿಲ್ವಾ? ರಾಜಶಾಸ್ತ್ರಕ್ಕೆ ಇದೊಂದು ನೀತಿ ಅಲ್ಲ ಅಂತ. ಆದ್ರೂ ಕೊನೆಗೆ ಅಪ್ಪನ ಪಕ್ಷವನ್ನ ಅಂತ ಹೋರಾಟ ಮಾಡ್ಲಿಲ್ವಾ? ಅವ ತಪಸ್ಸಿನ ಮೂಲಕ ಪಡೆದದ್ದನ್ನೆಲ್ಲವನ್ನವ ಅಪ್ಪನಿಗೆ ಬೇಕಾಗಿ ವ್ಯಯ ಮಾಡ್ಲಿಲ್ವಾ? ಅತಿಕಾಯ ನೀತಿ ಹೇಳಿಲ್ವಾ? ಕೊನೆಗೆ ಅಪ್ಪನ ದಾರಿ ಹಿಡಿಲಿಲ್ವಾ? ಅವರೆಲ್ಲರೂ ಅಪ್ಪನ ದಾರಿಯಲ್ಲೇ ಇದ್ದಾರೆ. ಯಾಕೆ ಕೇಳಿದ್ರೆ ಅಪ್ಪನ ಆಶ್ರಯದಲ್ಲಿದ್ದವರು. ನಿನಗೆ ರಾಮ ಬೇಕು, ಪೀಠ ಬೇಕು ಅಂತ ಕಂಡಿತು. ಹೆಂಡತಿಯನ್ನ, ತಾಯಿಯನ್ನ ಎಲ್ಲರೂ ಅತಿಕಾಯನೇ ಆ ರೀತಿ ಬೋಧೆಯನ್ನು ಕೇಳಿದ್ರು. ನಿನ್ನಪ್ಪ ಬುದ್ಧಿ ಮಾತನ್ನ ಕೇಳಲಿಲ್ಲ ಅಂತ ಆದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ. ನಾವೆಲ್ಲ ಹೇಗೆ ಗೊತ್ತುಂಟ, ನಾವು ನಿಂತ ನೆಲ ಕುಸಿಯುತ್ತದೆ ಅಂತ ಗೊತ್ತಾದ ಬಳಿಕ ಜಾಗ ಬಿಟ್ರೆ ಒಳ್ಳೇದಾಗುತ್ತೆ ಅಂತ ಅರ್ಥ. ಅದರಲ್ಲೂ ಈ ಪ್ರಪಂಚದಲ್ಲಿ ಯಾವ ಬಲವೇ ಇದ್ರೂ ಸಹ ದೇವ ಬಲ ಒಂದಿರಬೇಕಾಗುತ್ತದೆ. ಮಾತ್ರ ಅಲ್ಲ, ಕುಜನಸ್ಯ ಸೇವಾ, ಕೆಟ್ಟವರ ಸೇವೆ ಯಾವ ಕಾಲಕ್ಕೂ ಮಾಡಬಾರದು. ನಾನು ಆಗ ರಾಮ ಸೇವೆಯನ್ನು ಮಾಡಿದ್ದೇನೆ, ಒಳ್ಳೆಯವರ ಸೇವೆ ಮಾಡಿದ್ದೇನೆ. ನಾನು ಉದ್ಧಾರ ಆಗುತ್ತೇನೆ ಅಂತ ವಿಶ್ವಾಸ ನನ್ನದು. ಆದ್ರಿಂದ ನಾನು ಕೇಳಲಿಲ್ಲ. ನೀನು ಹಾಳಾಗುವುದಕ್ಕೆ ಇಲ್ಲಿಗೆ ಬಂದಿ ಅಂತ ನನಗೆ ಅರ್ಥ ಆಗ್ತದೆ. ಈಗ ಹಾಳಾಗೋದು ಯಾರು ನೋಡುವ. ನಿನ್ನನ್ನು ಮಾತಾಡ್ಲಿಕ್ಕೆ ನಿಲ್ಲಿಸಿದ್ರೆ ನೀನು ಮತ್ತೆ ಇದು ಪ್ರಸಂಗ ಇಡೀ ಮಾತಾಡಿಯೇ ನೀನು ಹಾಳು ಮಾಡಿ ತೆಗಿತೀಯ. ಹಾಗಂತ ನೀನು ಕಡಿಮೆ ಮಾಡ್ಲಿಲ್ಲ. ಕಡಿಮೆ ಮಾಡಲಿಲ್ಲ, ನಿನ್ನಂತ ಒಬ್ಬ ಸುಮ್ಮನೆ ಇರ್ತಾನ. ಅಲ್ಲ, ನಮ್ಮ ಜಾಗಕ್ಕೆ ಬಂದು ಮತ್ತೆ ನಾನು ಮಾತು ಮುಂದುವರಿಸುವ ಮಾಡಬೇಡ. ಜಾಗ ನನ್ನ ಅಪ್ಪನದ್ದು. ನಿನ್ನ ಅಪ್ಪ ಹೋಗಿ ಆಗಿದೆ. ನಿನ್ನ ಅಪ್ಪನಿಗೆ ಉಳಿಸಿಕೊಳ್ಳುವಂತಹ ಧೈರ್ಯ ಇರಲಿಲ್ಲ. ಪರಂಪರಾನುಗತವಾಗಿ ಬರಬೇಕಾದ ಮಗನಿಗೆ, ತಮ್ಮನಿಗೆಲ್ಲ ನೆನಪಿಟ್ಕೋ. ನೋಡು, ಅಪ್ಪ ಸರಿಯಾದಂತ ದಾರಿಯಲ್ಲಿ ನಡೆಯಲಿಲ್ಲ. ಈಗ ಅಪ್ಪ ಹೋದ ಬಳಿಕ ಈ ಗದ್ದುಗೆ ನನ್ನ ವಶವಾಗಿದೆ. ಆದ್ರಿಂದ ಇನ್ನು ಮುಂದೆ ನಮ್ಮ ಪರಂಪರೆಗೆ ಬಿಟ್ಟರೆ ನಿನ್ನ ಪರಂಪರೆಗಲ್ಲ. ರಾಮ ಕಿಂಕರ್ರಿಗೆಲ್ಲ ಒಂದೇ ಬುದ್ಧಿ. ಸುಗ್ರೀವ ಹಾಗೆ ವಾಲಿ ಸತ್ತೋದ ಮೇಲೆ ಅವನ ಹೆಂಡತಿಯನ್ನು ಇಟ್ಕೊಂಡ ಹಾಗೆ, ನೀನು ಹಾಗೆ ಅಣ್ಣ ಹೋದ್ಮೇಲೆ ಈ ಲಂಕೆ ತಂದು ಅಂತ ಇಟ್ಕೊಂಡಿದ್ದೆ. ಏನು ಗೊತ್ತಿಲ್ಲ ಹೇಳ್ಬೇಡೋದಿನ ಎಂತ ಸುಗ್ರೀವ ವಾಲಿ ಹೆಂಡತಿ ಇಟ್ಕೊಂಡಿದ್ದ. ಇಟ್ಕೊಂಡಿದ್ದಾನೆ. ಸರಿಯಾದ ಶಬ್ದ ಪ್ರಯೋಗ ಮಾಡು. ಹೇಳ್ಬೇಡ. ರಕ್ಷಣೆ ಕೊಟ್ಟಿರಿಸಿಕೊಳ್ಳಿಲ್ವಾ? ಅದು ಅವರ ಜಾತಿಯಲ್ಲೂ ಉಂಟು. ಪೀಠ ಏರಿದ ಕಾಲಕ್ಕೆ ವಾಲಿಯ ಹೆಂಡತಿ ತಾರೆ ಬಂದು ಕುಳಿತುಕೊಂಡಿದ್ದಾಳೆ. ನೀನು ಹೀಗೆ ತಿನ್ಬೇಡ, ಹೀಗೆ ಆಗಲ್ಲ ಆಗಲ್ಲ, ಅದು ಹಾಗೆ ತಿನ್ನುವ ನೀನು. ಈಗ ಎಲ್ಲಿಯೋ ಸಂಬಂಧವನ್ನು ಸುತ್ತಿಕೊಂಡು ನಿನ್ನ ಈಗ ನಾನು ಹೇಳಿದೆ ಹೌದಾ, ನಿನ್ನ ಅಪ್ಪನಿಗೆ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದಿದ್ರೆ ನಿನ್ನ ಬಿಡ್ತಿದ್ದ. ಈಗ ನಾನು ಬಿಟ್ಟು ನಗರಬೇಡ, ಸರಿ ಮಾತಾಡು. ನಿನ್ನಂತವ್ರು ಇರುವಾಗ ಯಾರಿಗಾದ್ರೂ ನಮ್ಮಂತವ್ರಿಗೆ ಕಾಲ ಕಳೆ ಬಿಡ್ತೀರಾ? ನೀನ್ ಅಲ್ದೇ ಇದ್ರೆ ಅವತ್ತೇ ನಾನಿಲ್ಲಿ ಬಿಟ್ಟು ಹೋಗುದಿಲ್ಲಾಗಿತ್ತು. ನಿನ್ನ ಒಬ್ಬನ ಕಾರಣದಿಂದ ಹೋದದ್ದು ನಾನು. ಅದು ಈ ಬಾಯಿ ಮೇಲೆ ಬಾಯಿ ಹಾಕೋರು ಯಾರು ಗೊತ್ತುಂಟಾ? ಇನ್ನು ತಾ ಸೋಲ್ತೇನೆ ಅಂತ ಗೊತ್ತಾಗೋರು ಮಾತ್ರ. ಪಾಪಿ ಮಕ್ಕಳ ಬಾರ